ಸರ್ ಇದಕ್ಕೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ, ಯಾರು ಕೊಟ್ಟಿರಲ್ಲ ಮಾರ್ಕೆಟ್ ಅಲ್ಲಿ. 49,000 ಕೊಡ್ತೀನಿ ಸರ್. 185ಕ್ಕೆ ಫ್ರೆಶ್ 1,85,000ಗೆ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್ ಇರೋದು ಕೊಡ್ತೀನಿ ಸರ್. ಗಾಡಿ ಫಸ್ಟ್ ಟೈಮ್ ಮಾಡ್ತಿರೋದು. ನನ್ನ ಪ್ರೈಸ್ ಒಂದು ಹೇಳ್ಬಿಡಿ ಸರ್. 7,90,000ಕ್ಕೆ ಏನಾದ್ರು ಚಾನ್ಸ್ ಇದೆಯಾ ಸರ್? ಬರ್ಲಿ ಸರ್, ನಿಮ್ ಕಡೆಯಿಂದ ಬಂದ್ರೆ ಖಂಡಿತ ಮಾಡ್ಕೊಡೋಣ. ಸೊ ನಿಮ್ ಕಡೆಯಿಂದ ಬಂದ್ರೆ 2,60,000 ಕೊಡ್ತೀನಿ ಸರ್. 2012 ಮಾಡಲು 12 ಮಾಡಲು i20. 2.5 ಚಾನ್ಸ್ ಏನಾದ್ರು ಇದೆಯಾ ಸರ್? 2.5 ಖಂಡಿತ ಸರ್ ಮಾಡ್ಕೊಡೋಣ. 3,90,000ಗೆ ವೋಲ್ಕ್ಸ್ವ್ಯಾಗನ್ ಪೋಲೋ 2015 ಮಾಡಲ್ ಸಿಗ್ತಿರೋದು. 18 ಮಾಡಲ್ಲ ಸರ್? 519ಗೆ 18 ಮಾಡಲ್ ಸಿಂಗಲ್ ಓನರ್ ಎಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್. 3 ಲಕ್ಷಕ್ಕೆ ಖಂಡಿತ ಮಾಡ್ಕೊಡೋಣ. 15 ಮಾಡಲ್ ಸೆಕೆಂಡ್ ಓನರ್ i10. ಯಾರು ಈ ಬೆಲೆ ಮಾತ್ರ ಇಲ್ಲೇ ಕೊಡ್ತೀವಿ. ಹಾಯ್ ಹಲೋ ನಮಸ್ಕಾರ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಾರ್ಕೆಟ್ಗೆ ಮತ್ತೊಂದು ಶೋರೂಮ್ ಓಪನ್ ಆಗಿದೆ ಅಂತ ಹೇಳ್ಬೋದು. ವರಸಿದ್ಧಿ ಪ್ರದಾ ಅಂತ. ಯಾರ್ಯಾರು ವೆಹಿಕಲ್ ತೊಗೊಳ್ತಿದ್ದಾರೆ ರೈಟ್ ಅಪಾರ್ಚುನಿಟಿ ರೈಟ್ ಟೈಮ್ ಅಂತ ಹೇಳ್ತೀನಿ. ಯಾಕಂತ ಹೇಳೋದಾದ್ರೆ ಹೊಸ ಶೋರೂಮು ಕಮ್ಮಿ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಈ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ ಬೇಗ. ನಂಬರ್ ಹಾಕಿರ್ತೀನಿ ಕೆಳಗಡೆ, ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್ ನಮಸ್ತೆ. ಒಳ್ಳೇದಾಗಲಿ ಸರ್. ಹೊಸ ಶೋರೂಮ್ ಮಾಡಿದ್ದೀರಾ ಆ್ಯಂಡ್ ಗಾಡಿಗಳು ಕ್ವಾಲಿಟಿ ಗಾಡಿಗಳಿದೆ ಸರ್. ಎಲ್ಲ ಗಾಡಿಗಳು ಒಳ್ಳೆ ಪ್ರೈಸಲ್ಲಿ ಕೊಟ್ಟಿದ್ದೀರಾ ಸರ್. ಏನು ಹೇಳ್ತೀರಾ ಸರ್? ಏನಿಲ್ಲ ಸರ್, ನಮ್ಮಲ್ಲಿ ಒಳ್ಳೊಳ್ಳೆ ಬೆಸ್ಟ್ ಪ್ರೈಸಿಗೆ ಒಳ್ಳೆ ಗಾಡಿಗಳನ್ನ ಕೊಡ್ತಾ ಇದ್ದೀವಿ. ಸೊ ನೀವು ಗಾಡಿಗಳನ್ನ ನಾನು ಹೇಳೋದು ವೀಕ್ಷಕರು ಇಷ್ಟೇ, ಗಾಡಿಗಳನ್ನ ಬಂದು ನೋಡಿ ನಿಮ್ಗೆ ಓಕೆ ಆಗಿಲ್ಲ ಅಂದರೆ ಇನ್ನೂ ಗಾಡಿಗಳು ಸ್ಟಾಕಿನ್ ಬರ್ತಿದೆ, ಇನ್ನೂ 4 ಗಾಡಿ ಸ್ಟಾಕಿನ್ ಆಗ್ತಿದೆ, ಬಂದು ಚೆಕ್ ಮಾಡಿ. ಸೊ ಕಾಲ್ ಮಾಡ್ತಾ ಇರ್ತೀವಿ, ನಾವು ಕೆಲವು ಟೈಮಲ್ಲಿ ಬಿಸಿ ಇರ್ತೀವಿ ನಾವು. ನೀವು ಇಲ್ಲಿ ಡೈರೆಕ್ಟಾಗಿ ಬಂದರೆ ವೀಡಿಯೋದಲ್ಲಿ ಹೇಳೋದಕ್ಕಿಂತ ಇನ್ನೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ದಯವಿಟ್ಟು ಬಂದು ಒಂದ್ಸರಿ ವಿಸಿಟ್ ಮಾಡಿ ಸರ್. ಆ್ಯಂಡ್ ನಾನು ಲೊಕೇಶನ್ ಹಾಕಿರ್ತೀನಿ ಹೊಸ ಶೋರೂಮ್ ಅಂತ. ಆ್ಯಂಡ್ ಗೂಗಲ್ ಮ್ಯಾಪ್ ಅಪ್ಡೇಟ್ ಆಗಿದೆಯಾ ಸರ್? ಆಗಿದೆ. ಅದನ್ನು ಹಾಕಿರ್ತೀನಿ, ಹಾಯ್ ಅಂತ ಕಳಿಸಿ. ಇನ್ ಕೇಸ್ ಬರೋಕ್ಕಾಗಿಲ್ಲ ಅಥವಾ ಹಾಯ್ ಅಂತ ಏನಾದರೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಾಲ್ ಮಾಡಿ. ಸೊ ನಾವೇ ಹೋಗಿ ಬೇಕಾದ್ರೆ ಅವ್ರ ಕನ್ಫ್ಯೂಷನ್ ಆದರೆ ನಾವೇ ಕರ್ಕೊಂಡ್ ಬರ್ತೀವಿ. ಖಂಡಿತ ಸರ್. ಲೋನ್ ಅಂತ ಹೋಗೋದಾದ್ರೆ ಸರ್ ಲೋನ್ಗೆ ನಮ್ಮ ಹತ್ರ ಓವರ್ ಆಲ್ ಕರ್ನಾಟಕ ಎಲ್ಲೇ ಇರಲಿ ಒಳ್ಳೆ ಲೋನ್ ಮಾಡಿಸ್ಕೊಡ್ತೀವಿ. ಎನಿ ವೆಹಿಕಲ್, ವೈಟ್ ಬೋರ್ಡ್ ಆಗಲಿ ಎಲ್ಲೋ ಬೋರ್ಡ್ ಆಗಲಿ ಎಲ್ಲ ವೆಹಿಕಲ್ಸ್ಗೂ ಲೋನ್ ಮಾಡ್ಕೊಡ್ತೀವಿ. ಸೊ ನಿಮ್ಮದೇ ವೆಹಿಕಲ್ ಇತ್ತು ಅಂದರೆ ಅದಕ್ಕೂ ಟಾಪ್ ಅಪ್ ಬೇಕು, ಅದನ್ನು ಮಾಡ್ಕೊಡ್ತೀವಿ ಸರ್. ಖಂಡಿತ ಸರ್. ಅಡ್ರೆಸ್ಸು ಸರ್? ಸರ್ ಅಡ್ರೆಸ್ ಬಂದ್ಬಿಟ್ಟು ಇದು 4th ಕ್ರಾಸು GKW ಲೇಔಟು ಪೀನ್ಯಾ 2nd ಸ್ಟೇಜು. ಯಾರನ್ನೇ ಆಗಲಿ ಕೇಳಿದ್ರೆ ಪಾರ್ಕ್ ರೋಡು KAB ಆಫೀಸ್ ಹತ್ರ ಅಂತಂದರೆ ಸೊ ನಿಯರ್ KAB ಆಫೀಸ್ ಅಂತ. ಖಂಡಿತ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಖಂಡಿತ ಸರ್. ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಬನ್ನಿ ಸರ್, ಒಳ್ಳೆ ಪ್ರೈಸಿಗೆ ಗಾಡಿ ಕೊಡೋಣ ಸರ್. ಸೋಷಿಯಲ್ ಮೀಡಿಯಾಕ್ಕೆ ಫಸ್ಟ್ ಎಂಟ್ರಿ ಮಾಡ್ತಿದ್ದೀರಾ ಸರ್? ಎರ್ಟಿಗಾಯಿಂದ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಅದು ಡೀಸೆಲ್ ವೇರಿಯಂಟು. ಓಕೆ ಸರ್, ಡೀಟೇಲ್ ಹೇಳಿ ಸರ್. ಇದು 18 ಮಾಡಲು ಸಿಂಗಲ್ ಓನರು ಸ್ಮಾರ್ಟ್ ಹೈಬ್ರಿಡ್ ಎರಿಟಿಗಾ. ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿಯಲ್ಲಿ ಏನೋ ₹1 ಖರ್ಚಿಲ್ಲ. ಮೈಲೇಜು ಆರಾಮಾಗಿ 20+ ಬರುತ್ತೆ. ಓಕೆ. ಸೊ ವೆಲ್ ಲೆದರ್ ಸೀಟ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಪ್ರತಿಯೊಂದು ನೀಟ್ ಆ್ಯಂಡ್ ಎಕ್ಸಲೆಂಟ್ ಕಂಡೀಷನಲ್ಲಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ ಸರ್. ಹೈಬ್ರಿಡ್ ಆಗಿರುತ್ತೆ, ಸ್ಮಾರ್ಟ್ ಹೈಬ್ರಿಡ್. ಆ್ಯಡೆಡ್ ಅಡ್ವಾಂಟೇಜು ಇದು ವಿಡಿ ಆಗಿರುತ್ತೆ. ಡೀಸೆಲು ಮೈಲೇಜ್ ಎಷ್ಟು ಬರ್ಬೋದು ಸರ್? ಮೈಲೇಜ್ ಅಪ್ಪ ನೀವು 20 ಮೇಲೆ ಬರುತ್ತೆ ಸರ್. 20 ಮೇಲೆ ಬರುತ್ತೆ. ಅಂಡ್ ಫಸ್ಟ್ ವೆಹಿಕಲ್ ಮಾಡ್ತಿರೋದು, ಫಸ್ಟ್ ಟೈಮ್ ಮಾಡ್ತಿರೋದು ಶೋರೂಮು ವಿಡಿಯೋ. ಅಂಡ್ ಬೆಸ್ಟ್ ಇಂದ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಕೊಟ್ಬಿಟ್ಟು ಸರ್. ಈ ಗಾಡಿ ಎರ್ಟಿಗಾ ಬಂದು ಆಫ್ಟರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಏನ್ ರೇಟ್ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು, ನಿಮಗೂ ಗೊತ್ತಿರುತ್ತೆ. ಸೊ ಬಟ್ ನಮ್ಮ ಶೋರೂಮ್ ಕಡೆಯಿಂದ ನಾವು ಬೆಸ್ಟ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀವಿ. ಸೊ 8,25,000 ಕೋಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ಬಂದರೆ ಫೈನಲ್ ಟು ಫೈನಲ್ 8 lakh ಕೊಡ್ತೀನಿ ಸರ್. 8 ಲಕ್ಷಕ್ಕೆ ಎರ್ಟಿಗಾ ತೊಗೊಂಡೋಗ್ಬೋದು. ಅಲ್ಲ, ಫಸ್ಟ್ ಟೈಮೇ ಮಾಡ್ತಿರೋದು. ನನ್ನ ಪ್ರೈಸ್ ಒಂದು ಹೇಳ್ಬಿಡಿ ಸರ್. 7,90,000ಕ್ಕೆ ಏನಾದ್ರು ಚಾನ್ಸ್ ಇದೆಯಾ ಸರ್? ಬರಲಿ ಸರ್, ನಿಮ್ಮ ಕಡೆಯಿಂದ ಬಂದರೆ ಖಂಡಿತ ಮಾಡ್ಕೊಡೋಣ. 7,90,000ಗೆ ಸ್ಮಾರ್ಟ್ ಹೈಬ್ರಿಡು ಎರ್ಟಿಗಾ ಡೀಸೆಲ್ ವೇರಿಯಂಟು, ಮಿಡ್ ವೇರಿಯಂಟು. ಮಾಡಲ್ ಸರ್? ಮಾಡಲ್ 18 ಮಾಡಲು ಸಿಂಗಲ್ ಓನರ್. ಓಕೆ. ಹಾಗೆ ನೆಕ್ಸ್ಟ್ ಹೋಗ್ತಾ ಇದ್ರೆ ಸ್ವಿಫ್ಟ್ ಡಿಸೈರು VXi ಗಾಡಿ ಆಗಿರುತ್ತೆ. ಗಾಡಿ ನೋಡ್ಬೋದು ಯಾವ ಥರ ಬರುತ್ತೆ. ಆ್ಯಂಡ್ K41 ಪಾಸಿಂಗು. ಆ್ಯಂಡ್ ಫ್ರಂಟ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ. ಈ ಒಂದು ನಿಮಗೆ VXi ವೇರಿಯಂಟ್ ಆಗಿರೋದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಿಸ್ಟಮು, ಏರ್ ಬ್ಯಾಗ್ ಬರೋದಿಲ್ಲ. ಆ್ಯಂಡ್ ಗಾಡಿ ಈ ಕಲರಲ್ಲಿ ಬರುತ್ತೆ. ಆ್ಯಂಡ್ ಡಿಕ್ಕಿ ಗಾಡಿ ಬೇಕನ್ನೋರಿಗೆ ಸ್ವಿಫ್ಟಲ್ಲಿ ಈ ಗಾಡಿ ಆಪ್ಟ್ ಮಾಡ್ಬೋದು ಸರ್. ಡೀಟೇಲು ಸರ್ ಇದು 10 ಮಾಡಲ್ಲು. ಸೊ ಗಾಡಿ ವೆಲ್ ಮೇಂಟೈನ್ಡ್. ಸೊ ಇದು ಬಂದ್ಬಿಟ್ಟು ನಾನು ಪ್ರೈಸ್ ಬಂದ್ಬಿಟ್ಟು 2,75,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದರೆ 2,60,000 ಕೊಡ್ತೀನಿ ಸರ್. 2.5 ಚಾನ್ಸ್ ಏನಾದರೂ ಇದೆಯಾ ಸರ್? 2.5 ಖಂಡಿತ ಸರ್ ಮಾಡ್ಕೊಡೋಣ. 2,50,000ಗೆ 2010 ಮಾಡಲ್ ಶಿಫ್ಟ್ ಡೀಸರ್ VXi. ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳಿದ್ರೆ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಇದು ಡೀಸೆಲ್ ಪೆಟ್ರೋಲಾ ಸರ್? ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಓಕೆ ಸರ್, ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಕಂಫರ್ಟ್ ಮಾಡಲ್ಲು. ಓಕೆ. ಕಂಫರ್ಟ್ ಲೈನಾ? ಹೌದು, ಕಂಫರ್ಟ್ ಲೈನು 15. ಇಂಟೀರಿಯರ್ ನೋಡೋದಾದ್ರೆ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆನ್ ಆಗಿದೆ. ರೇರ್ ಸೈಡ್ ನೋಡೋದ್ರೆ ವೆಲ್ ಮೇಂಟೈನ್ ಆಗಿರೋದು. ಈ ಒಂದು ಟೈರ್ ಕಂಡೀಷನ್ ಆಲ್ಮೋಸ್ಟ್ 80 to 90% ಟೈರ್ಸ್ ಇದೆ. ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನು ಯಾರು ಹುಡುಕ್ತಿರ ಪೆಟ್ರೋಲ್ ವೇರಿಯಂಟ್ ಅಲ್ಲಿ. ಪ್ರೈಸಿಂಗು ಹೊಸ ಶೋರೂಮ್ ಅಲ್ಲಿ ಏನು ಕೋಟ್ ಮಾಡ್ತಾರಾ ಹೇಳಿ ಸರ್? ಪ್ರೈಸಿಂಗು ಸರ್ ಫೈನಲ್ ಟು ಫೈನಲ್ ಹೇಳ್ಬೇಕು, ನೋ ಕೊಟೇಶನ್ ಇದಕ್ಕೆ.
ಸರ್ ಇದು ಫೈನಲ್ ಟು ಫೈನಲ್ ನಿಮ್ ಕಡೆಯಿಂದ ಬಂದ್ರೆ 390 ಕ್ಲೋಸ್ ಮಾಡ್ಕೊಡ್ತೀನಿ sir. ಯಾರು ಕೊಟ್ಟಿರಲ್ಲ ಪ್ರೈಸ್ ಆ ಪ್ರೈಸ್ 15 model. 15 ಮಾಡಲ್ ಸೆಕೆಂಡ್ ಓನರ್ 3,90,000. 3,90,000ಗೆ Volkswagen Polo 2015 ಮಾಡಲ್ ಸಿಗ್ತಿರೋದು. ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಒಂದ್ ಸರ್ತಿ ಹೊಸ ಶೋರೂಮು ಸಿದ್ಧಿಪ್ರದ ಕಾರ್ ಲಿಂಕ್ಸ್ಗೆ ಬಂದ್ರೆ ಸಾಕು. ಸರ್ ಇದು ಬಂದ್ಬಿಟ್ಟು 18 ಮಾಡಲ್ ಸಿಂಗಲ್ ಓನರ್ Elite i20 ಸ್ಪೋರ್ಟ್ಸ್ ವೇರಿಯಂಟ್. ಸೊ ಗಾಡಿ ವೆಲ್ ಮೈಂಟೈನ್ಡ್, ಗಾಡಿ ಮಾತ್ರ ನೀಟ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಸೊ ಮ್ಯಾಗ್ ವೀಲ್ ಅಂದಾಜು ಓಡಿರೋದು ಎಷ್ಟಾಗಿರುತ್ತೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು 30,000 to 40,000 ಅಷ್ಟೇ ಓಡಿದೆ. 40,000 ಓಡಿರೋದು. ಅಂಡ್ ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಈ ಒಂದು ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಡುವಲ್ ಟೋನ್ ಅಲ್ಲಿ ಬರೋದು ಗಾಡಿ. ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಕೂಡ ಆಡ್ ಆನ್ ಆಗಿದೆ. ನೋಡಬಹುದು 30,000 to 40,000 ಅಪ್ರಾಕ್ಸಿಮೇಟ್ಲಿ ಓಡಿರೋದು ಅಂತ ಹೇಳ್ತಿದ್ದಾರೆ. Elite i20 ಯಾರು ವೈಟ್ ಕಲರ್ ಹುಡುಕ್ತಿದ್ರೆ ಪ್ರೈಸಿಂಗ್ ಅಂತ ಕೇಳೋದಾದ್ರೆ ಸರ್ ಪ್ರೈಸಿಂಗ್ ಏನು ಹೇಳ್ತಿದ್ದಾರೆ ಸರ್ ಇದಕ್ಕೆ? ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ನಾನು ಕೋಟ್ ಮಾಡ್ತಾ ಇದ್ದೀನಿ 6,20,000. ಸೊ ಹೊಸ ಶೋರೂಮು ಬರಲಿ ತೊಗೊಂಡೋಗ್ಲಿ. ಸೊ ನಾವು ಜಸ್ಟ್ ನಿಮ್ಮ ಕಡೆಯಿಂದ ಬಂದರೆ 590 ಫೈನಲ್ ಮಾಡ್ಕೊಡ್ತೀನಿ ಸರ್. 18 ಮಾಡಲ್ಲ ಸರ್? 519ಗೆ 18 ಮಾಡಲ್ ಸಿಂಗಲ್ ಓನರ್ Elite i20 ಸ್ಪೋರ್ಟ್ಸ್ ವೇರಿಯಂಟ್. ಎಸ್, ಮತ್ತೊಂದು ಮಾರುತಿ ಬ್ರ್ಯಾಂಡ್ ಅಲ್ಲಿ ಬಲಿನೋ, ಅದು ಮಾಡೆಲ್ ಗಾಡಿ 2021 ಮಾಡೆಲ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್? ಹೌದು ಸರ್, ಇದು ಸಿಂಗಲ್ ಓನರು. ಬರೀ 30,000 ಕಿಲೋಮೀಟರ್ ಓಡಿದೆ. ವೆಲ್ ಮೈಂಟೈನ್ಡು, ಎಕ್ಸಲೆಂಟ್ ಕಂಡೀಷನ್ ಇಲ್ಲಿದೆ. ವೇರಿಯಂಟು ಬಲನಾ ಡೆಲ್ಟಾನ ಆಲ್ಪನ? ಇದು ಆಲ್ಪನ ಡೆಲ್ಟಾ ನೋಡಿಲ್ಲ. ಆಲ್ಫಾನ ಸರ್? ಆಲ್ಫಾ ಇರ್ಬೋದು ಸರ್. ವೇರಿಯಂಟು ಸರ್ ಇದು ವೇರಿಯಂಟ್ ಬಂದ್ಬಿಟ್ಟು ಆಲ್ಫಾ ವೇರಿಯಂಟು. ಸೊ ಪೆಟ್ರೋಲ್ ಗಾಡಿ ತುಂಬಾ ನೀಟಾಗಿದೆ. ಈ ಒಂದು ನಿಮಗೆ ಟೈರು ಕಂಪ್ನಿಯಿಂದಾನೆ ಬಂದಿರೋದು. ಆಲ್ಮೋಸ್ಟ್ 80% ಒಳ್ಳೆ ಇಂಟೀರಿಯರ್ಸ್ ಇದೆ. ಇಂಟೀರಿಯರ್ ಹೋಗೋದ್ರೆ ನಿಮಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಯಾವ ಥರ ಬರುತ್ತೆ ಓಕೆ ಇಂಟೀರಿಯರ್ ನೋಡ್ಬೋದು. ನಿಮಗೆ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಬ್ಯಾಕ್ ವೈಫೈ, ಡಿಫಾಗರ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸರ್ ಪ್ರೈಸಿಂಗ್ ಹೋಗೋದಾರೆ ಸರ್ ಬೆಸ್ಟ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀನಿ 7,50,000 ಸರ್. 7,50,000 ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ನಿಮ್ಮ ಕಡೆಯಿಂದ ಬಂದ್ರೆ 7,40,000 ಕೊಡ್ತೀನಿ ಸರ್. ಅಂಡ್ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಇದಕ್ಕೆ. 0 ಡೌನ್ ಪೇಮೆಂಟ್ ಚಾನ್ಸಸ್. ಸೊ ಮೇ ಬಿ ವೆಲ್ ಗುಡ್ ಸಿಬಿಲ್ ಇದ್ರೆ ಟ್ರೈ ಮಾಡಿ ಮಾಡ್ಕೊಡ್ತೀವಿ. ಸಿಬಿಲ್ ಚೆನ್ನಾಗಿದ್ರೆ ಸಾಕು. 2021 ಮಾಡಲು 900 ಪ್ಲಸ್ ಇದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ವಿಸಿಟ್ ಆಗಿ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡು ಹೋಗ್ಬೋದು. ಮಾಡೆಲ್ 21 ಆಗಿರುತ್ತೆ. ಆರಾಮಾಗಿ ಲೋನ್ ಕೂಡ ಕೊಡ್ತಾರೆ ಬ್ಯಾಂಕ್ ಅವರು ಅಂತ ಹೇಳ್ಬೋದು. ನಿಮಗೆ i10ಗಳು ನೋಡ್ತೀರಾ, ಆಲ್ಮೋಸ್ಟ್ ನಿಮಗೆ 3 ರಿಂದ 4 ವೆಹಿಕಲ್ ಸಿಗುತ್ತೆ. ಮಾತ್ರ i10 1 2 3 ಗಾಡಿ ಇದಾವೆ. 3 ಗಾಡಿ ಕೂಡ ಸೇಮ್ ಕಂಡೀಷನ್, ಎಕ್ಸಲೆಂಟ್ ಕಂಡೀಷನ್ ಇದೆ. ಸೊ ಅಂಡ್ ಮೈಲೇಜ್ ಬಂದ್ಬಿಟ್ಟು ಆರಾಮಾಗಿ 16, 17, 18 ಎಕ್ಸ್ಪೆಕ್ಟ್ ಮಾಡ್ಬೋದು. ಗಾಡಿಯಲ್ಲಿ ಏನೂ ಖರ್ಚಿಲ್ಲ, ವೆಲ್ ಮೇಂಟೈನ್ ಗಾಡಿಗಳಿದಾವೆ. ಫಸ್ಟ್ ಗಾಡಿ ಹೋಗೋದ್ರೆ ಸರ್ 2015 ಮಾಡಲ್ ಹೋಗೋಣ ಸರ್. ಅದು i10 ಹೇಳಿ ಸರ್. ಸರ್ 2015 ಮಾಡಲು ವೈಟ್ ಕಲರ್ i10. ಸೊ ಡಿಮ್ಯಾಂಡೆಡ್ ಗಾಡಿಗಳಿವಲ್ಲ. ಓಕೆ ಹೌದು. ಸೊ ಸೆಕೆಂಡ್ ಓನರ್ ಗಾಡಿ. ಸೊ ಸಿಟಿಗೆಲ್ಲ ಕಂಫರ್ಟಬಲ್ ಆಗಿ ಓಡಾಡ್ಕೋಬಹುದು ಗಾಡಿ ಆರಾಮಾಗಿ ಸರ್. ಸಿಟಿಗೆ ಅಂಡ್ ಲೋ ಕಾಸ್ಟ್ ಸರ್ವಿಸ್ ಆಗುತ್ತೆ ಅಂತ ಹೇಳ್ಬೋದು ಇದು. ಹೌದು. ಅಂಡ್ ಸೆಕೆಂಡ್ ಓನರ್ ವೆಹಿಕಲ್ 2015 ಯಾರು ಹುಡುಕ್ತಿರೋರಿಗೆ ಪ್ರೈಸಿಂಗ್ ನೀವು ಕೊಟೇಶನ್ ಮಾಡ್ತಿರೋದು ನಾನು ತೋರಿಸ್ಬಿಡ್ತೀನಿ ಸರ್. 3,35,000. ಬೇಡ ಸರ್, ಆ ಪ್ರೈಸ್ ಬೇಡ ಸರ್. ಬೇಡವಾ? ಸೊ ನಮ್ಮ ಹೊಸ ಶೋರೂಮ್ ಓಪನ್ ಆಗಿದೆ. ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ. 3,10,000 ಕೊಡ್ತೀನಿ ಅಂಡ್ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಏನಾದ್ರು ರೌಂಡ್ ಫಿಗರ್ ಚಾನ್ಸ್ ಇದೆ ಬಂದ್ರೆ ಸರ್ ಮಾಡ್ಕೊಡೋಣ ಸರ್. 3 ಲಕ್ಷ ಖಂಡಿತ ಮಾಡ್ಕೊಡೋಣ. 15 ಮಾಡಲ್ ಸೆಕೆಂಡ್ ಓನರ್ i10 ಯಾರು ಈ ಬೆಲೆ ಮಾತ್ರ ಇಲ್ಲೇ ಕೊಡ್ತೀವಿ ಸರ್. ಮಾರ್ಕೆಟ್ ಅಲ್ಲಿ ಎಷ್ಟು ಸೇಲ್ ಮಾಡ್ತಿದ್ದಾರೆ ಸರ್ ನಿಮ್ಮ ಅಪ್ರಾಕ್ಸಿಮೇಟ್? ಸರ್ ಮಾರ್ಕೆಟ್ ಅಲ್ಲೇ ಇದು ಬಂದ್ಬಿಟ್ಟು 370, 375 ವರ್ಗೂ ಹೋಗುತ್ತೆ. ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದ್ರೆ 350 ವರ್ಗೂ ಹೋಗುತ್ತೆ. ನಾನು 3 lakh ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ಸೊ 50,000 to 60,000 ಡೌನ್ ಪೇಮೆಂಟ್ ತಗೊಂಡು ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ನಾನು ಇದಕ್ಕೆ ಲೋನ್ ಕೂಡ ಮಾಡ್ಕೊಡ್ತೀನಿ. ಖಂಡಿತ ಸರ್. ಅದು ಬೇಡ, ಇನ್ನೊಂದು ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಇನ್ನೊಂದು ಇರೋದು ಸರ್, ಅದು ವೈಟ್ ಕಲರ್ ಅಲ್ಲಿ ಹೇಳಿ ಸರ್. ಸರ್ ಇನ್ನೊಂದು ನಮ್ಮ ಕಡೆ ಇನ್ನೊಂದು i10 ವೈಟ್ ಬ್ಯೂಟಿ. ಸೊ ಇದು ಬಂದ್ಬಿಟ್ಟು 10 ಮಾಡಲು ಸೆಕೆಂಡ್ ಓನರ್. ಸೊ ಹೊಸ FC ಇದೆ, ಹೊಸ ಇನ್ಶೂರೆನ್ಸ್ ಇದೆ, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಸೊ ಕೋಟ್ ಮಾಡ್ತಾ ಇರೋದು 245. ಸೊ ನಿಮ್ಮ ಕಡೆಯಿಂದ ಬಂದ್ರೆ 235 ಬಿಡ್ತೀನಿ. ನೇರ ಕಸ್ಟಮರ್ ಬಂದು ಆನ್ ಟೇಬಲ್ ಮಾತಾಡಿದ್ರೆ 225 ಫೈನಲ್ ಮಾಡ್ಕೊಡ್ತೀನಿ ಸರ್. 2010 ಮಾಡಲು 2,25,000. ಇನ್ನೊಂದು ಏನಾದರೂ ಚಾನ್ಸ್ ಪ್ರೈಸ್ ಏನಾದರೂ ಆಗಬಹುದಾ ಅಂತ ಕೇಳ್ತಿದ್ದೀನಿ ಸರ್. ಬರ್ಲಿ ಸರ್, ನೇರ ಬಂದ್ರೆ 220 ಕೊಡ್ತೀನಿ ಸರ್. 2,20,000 ಬಂದ್ಲಿ ವಿಸಿಟ್ ಆಗಿ. ಹಾಗೇನೆ ಇದು ಕೊಡ್ತಾ ಇರೋದು ತುಂಬಾ ಫಿಕ್ಸ್ ಪ್ರೈಸ್, ಕಡಿಮೆ ಪ್ರೈಸ್ಗೆ. ಮತ್ತೆ ಬಂದು ನೆಗೋಷಿಯೇಷನ್ ದಯವಿಟ್ಟು ಕೇಳಬೇಡಿ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಡಸ್ಟರ್ ನೋಡ್ತಾರೆ, ಹೇಳಿ ಸರ್ ಡೀಟೇಲ್. ಸರ್ 14 ಮಾಡಲು ಸೆಕೆಂಡ್ ಓನರ್ ರೆನಾಲ್ಡ್ ಡಸ್ಟರ್ RXL ಅಡ್ವೆಂಚರ್ ಗಾಡಿ. ಸೊ ಇದೊಂಥರ ಮಿನಿ ತಾರ್ ಅಂತಾನೆ ಹೇಳ್ಬೋದು ಗಾಡಿ. ಹೌದು. ಸೊ ಆನ್ ರೋಡ್ಗೂ ಆಫ್ ರೋಡ್ಗೂ ಎಲ್ಲ ವೆಲ್ ಮೇಂಟೈನ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ನೋಡಿ ಒಳ್ಳೆ ಇಂಟೀರಿಯರ್ಸ್ ವೆಲ್ ಮೇಂಟೈನ್ ಮಾಡಿದ್ದಾರೆ. 110 PS ಆಗಿರುತ್ತಲ್ವ? ಹೌದು, 110 PS. ಆಫ್ಟರ್ ಗಾಡಿ ನೋಡಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿದೆ. ನೋಡ್ಬೋದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಡ್ವೆಂಚರ್ ಲುಕ್ ಅಲ್ಲಿ ಯಾರು ನಿಮಗೆ ಸ್ಪೋರ್ಟ್ಸಿ ಲುಕ್ ಅಲ್ಲಿ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ಡಸ್ಟರ್ ಈಗ ಆಪ್ಟ್ ಮಾಡ್ಬೋದು. ಮೈಲೇಜ್ ಅಲ್ಲೂ ಚೆನ್ನಾಗಿ ಬರುತ್ತೆ 110 PS ಆಗಿರೋದ್ರಿಂದ. ಅಂಡ್ ಸೆಕೆಂಡ್ ಓನರು ಪ್ರೈಸಿಂಗ್ ಅಂತ ಹೋಗೋದಾರೆ ಸರ್ ಪ್ರೈಸಿಂಗು ನಾವು ಕೋಟ್ ಮಾಡ್ತಾ ಇರೋದು 4,75,000. ಸೊ ಅಂಡ್ 4 lakh ತನಕ ಲೋನ್ ಮಾಡ್ಕೊಡ್ತೀನಿ. 75,000 ಅಲ್ಲ 50,000 ಡೌನ್ ಪೇಮೆಂಟ್ ಏನಾದ್ರು ತೊಗೊಂಡು ಬಂದರೆ ಆಗುತ್ತಾ?
50,000 ಡೌನ್ ಪೇಮೆಂಟ್ ತಗೊಬಂದು ವೆಲ್ ಪ್ರೊಫೈಲ್ ಮೇಂಟೈನ್ ಮಾಡಿದ್ರೆ ಒಂದು 20,000 ಒಳಗಡೆ EMI ಬರುತ್ತೆ, ಮಾಡ್ಕೊಡ್ತೀವಿ ಖಂಡಿತ ಅದು. ಖಂಡಿತ. ಓಕೆ, ಅಂದರೆ ಫೈನಲ್ ಪ್ರೈಸ್ ಏನಕ್ಕೆ ಬಿಡುತ್ತೆ, ಎಷ್ಟಕ್ಕೆ ಬಿಡ್ತೀರಾ ಸರ್ ಇದನ್ನು? ಸರ್ ಬನ್ನಿ ಸರ್, 460 ಕೊಡ್ತೀನಿ. 4,60,000 ಕೊಡ್ತೀನಿ. 4,60,000ಗೆ ಡೆಸ್ಟಾರು ಕೊಡ್ತೀನಿ. ವೈಟ್ ಬೋರ್ಡ್ ತೋರಿಸಿದೆ ಸರ್, ಯೆಲ್ಲೋ ಬೋರ್ಡ್ ಗಾಡಿಗಳನ್ನು ಡೀಲ್ ಮಾಡ್ತೀರಾ ಸರ್ ನೀವು? ಖಂಡಿತ ಸರ್, ವೈಟ್ ಬೋರ್ಡು ಯೆಲ್ಲೋ ಬೋರ್ಡ್ ಎರಡೂ ಡೀಲ್ ಮಾಡ್ತೀವಿ. ಸೊ ಯಾಕೆ ಅಂತಂದ್ರೆ ದುಡಿಯೋರ್ಗೆ ದುಡಿಯೋ ಗಾಡಿನೂ ಕೊಡಬೇಕು, ಕಲಿಯೋ ಗಾಡಿನೂ ಕೊಡಬೇಕು. ಸೊ ಎಲ್ಲಾ ರೀತಿಯ ಗಾಡಿಗಳು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಓಕೆ. ಸೊ ಅಂಡ್ ಇದು ಬಂದ್ಬಿಟ್ಟು 15 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಗಾಡಿ ಕೂಡ ಕಂಡೀಷನ್ ಅಲ್ಲಿ ಇದೆ. ಮ್ಯಾಗ್ವಿಲ್ ನಿಮ್ಗೆ ಆಲ್ಮೋಸ್ಟ್ ಒಂದು 20,000 ಅಂತ ಹೇಳ್ಕೋಬಹುದು. ಅವರೇಜು ನಿಮ್ಗೆ ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನೋಡಬಹುದು ಯಾವ ತರ ಬರುತ್ತೆ. ಯಾರು ಇಂಡಿಕಾ ದುಡಿಯೋಕೆ ಗಾಡಿ ಬೇಕು ಅನ್ನೋರಿಗೆ ಹೊಸ ಶೋರೂಮು. ಏನ್ ಪ್ರೈಸು ಕೊಡ್ತಿದ್ದಾರೆ ಕೇಳ್ಬಿಡೋಣ. ಏನ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಸರ್ ಇದನ್ನ? ಸರ್ ಹೊಸ ಶೋರೂಮು, ದುಡಿಯೋರು ದುಡಿಲಿ ಆಯ್ತಾ. ಸೊ ಆರಾಮಾಗಿ ಫರ್ ಡೇಗೆ 2,000 to 3,000 ದುಡ್ಕೋಬಹುದು. 2,000-3,000 ಇನ್ವೆಸ್ಟ್ಮೆಂಟ್ ಕಮ್ಮಿ ಇರೋರಿಗೆ ಈ ಗಾಡಿ ತಗೋಬಹುದಾ ಸರ್? ಹೌದು, ಖಂಡಿತ. ಆಲ್ಮೋಸ್ಟ್ ಮ್ಯಾಗ್ವಿಲೇ ಇದೆ ಸರ್. ಆಲ್ಮೋಸ್ಟ್ ಮ್ಯಾಗ್ವಿಲೇ ಸೇಲ್ ಮಾಡಿದ್ರೆ ನನ್ನ ಪ್ರಕಾರ 20,000 ಆರಾಮಾಗಿ ಬರುತ್ತೆ ಸರ್. ನೀವು ಕೊಟೇಶನ್ ಮಾಡ್ತಿರೋದು ಸರ್? ಸರ್ ಇದಕ್ಕೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀನಿ, ಯಾರು ಕೊಟ್ಟಿರಲ್ಲ ಮಾರ್ಕೆಟ್ ಅಲ್ಲಿ. 49,000 ಕೊಡ್ತೀನಿ ಸರ್. 49,000 ಕೊಡ್ತೀನಿ. 15 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ. 15 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಬರೀ 49,000 ಸಿಗ್ತಿರೋದು. ಹಾಗೆ ಈ ಕಡೆ ಬರೋದಾದ್ರೆ ಸರ್ I20 ವೈಟ್ ಬೋರ್ಡ್ ಹೋಗೋಣ ಸರ್. ಸರ್ ಈಗ ತಾನೇ I10 ನೋಡಿದ್ರಿ, ಸೊ I20 ಕೇಳ್ತಾರೆ. ಇದೊಂದು I20 ಇದೆ, 12 ಮಾಡಲು ಸೆಕೆಂಡ್ ಓನರು. ಸೊ ಪೆಟ್ರೋಲ್ ಗಾಡಿ ಇದು. ಇದು ಯಾವ ವೇರಿಯಂಟ್ ಸರ್? ಸ್ಪೋರ್ಟ್ಸಾ ಸರ್? ಇದು ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್. ಗಾಡಿಯಲ್ಲಿ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಗಾಡಿ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ವಿಲ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ ನಿಮಗೆ. ಅಂಡ್ ಗಾಡಿ ನೋಡ್ಬೋದು ಯಾವ ತರ ಬರುತ್ತೆ. I10 ಬೇಡ ನಿಮಗೆ, I20 ಬೇಕು ಅನ್ನೋರಿಗೆ. ಪ್ರೈಸಿಂಗು ಸರ್? ಸರ್ ಇದು 275 ಕೋಟ್ ಮಾಡ್ತಾ ಇದ್ದೀನಿ ಸರ್. 2,75,000. 2,75,000 ಕೋಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ ಕಡೆಯಿಂದ ಬಂದ್ರೆ 2,60,000 ಕೊಡ್ತೀನಿ ಸರ್. 2012 ಮಾಡಲು. 12 ಮಾಡಲು I20. ಹಾಗೆ ಸರ್ ನೆಕ್ಸ್ಟ್ ವ್ಯಾಗನಾರ್ ನೋಡೋದಾದ್ರೆ 2 ವೆಹಿಕಲ್ ನೋಡಕ್ ಸಿಗುತ್ತೆ. ವ್ಯಾಗನಾರು ಫಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಡೀಟೇಲು? ಸರ್ ನಮ್ಮ ಹತ್ರ 2 ವ್ಯಾಗನಾರ್ ಇದೆ. ಸೊ ಒಂದು ವ್ಯಾಗನಾರ್ ಬಂದ್ಬಿಟ್ಟು 13 ಮಾಡಲು, ಇನ್ನೊಂದು ವ್ಯಾಗನಾರ್ ಬಂದ್ಬಿಟ್ಟು 11 ಮಾಡಲು. ಓಕೆ. ಸೊ ಎರಡು ಕೂಡ ವೈಟ್ ಕಲರ್. ಇದು VXI ಸರ್? ಸರ್ ಇದು VXI. ಓಕೆ, ಹೌದು VXI. ಸೊ ಇದು ಬಂದ್ಬಿಟ್ಟು 11 ಮಾಡಲು ಸೆಕೆಂಡ್ ಓನರ್ VXI. ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು ನಾವು 235 ಕೋಟ್ ಮಾಡ್ತಾ ಇದೀವಿ. ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ನಿಮ್ಗೆ. ಸೊ 2,10,000ಗೆ ಫೈನಲ್ ಮಾಡ್ಕೊಡ್ತೀನಿ. 2,10,000ಕ್ಕೆ VXI 11 ಮಾಡಲ್ ವ್ಯಾಗನಾರ್ ಸಿಗ್ತಿರೋದು. ಓಕೆ, ಈಕೋ ಆಮೇಲೆ ಬರ್ತೀನಿ. ಹಾಗೆ ಇನ್ನೊಂದು ವ್ಯಾಗನಾರ್ ಹೋಗೋದಾದ್ರೆ 2013 ಮಾಡಲ್ ಅಂತ ಹೇಳಿದ್ರು ಸರ್. VXI ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್ ಸರ್ ಇದು? ಹೌದು ಸರ್, ಇದು ಕೂಡ ಸೆಕೆಂಡ್ ಓನರ್. VXI ವೇರಿಯಂಟ್ ಆಗಿರೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಅಪಾಲ್ಸರಿ ಕೂಡ ಆಡ್ ಆನ್ ಆಗಿದೆ ನೋಡಬಹುದು. ಲೆದರ್ ಶೀಟ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ, ಅದೇ AC ಪವರ್ ಶೇರಿಂಗ್, ಪವರ್ ವಿಂಡೋ ಕಂಪ್ನಿಯಿಂದಲೇ ಬಂದಿರೋದು ನೋಡಬಹುದು ನೀವು. ಎಲ್ಲಾನು ಕಂಪ್ನಿಯಿಂದ ಬಂದಿರೋದು. ಅಡಿಷನಲ್ ಲೆದರ್ ಅಪಾಲ್ಸರಿ ಕೂಡ ಆಡ್ ಆನ್ ಆಗಿದೆ ಸರ್. ಪ್ರೈಸ್ 2013 ಮಾಡಲ್ಗೆ ಏನು ಕೊಟೇಶನ್ ಹೇಳ್ತಿದ್ದೀರಾ ಸರ್? ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. 2,65,000. ಇನ್ನೊಂದು ಪ್ರೈಸು ಸರ್? 2,50,000. 2,50,000ಕ್ಕೆ 2013 ಮಾಡಲು. 2013 ಮಾಡಲ್ ಸೆಕೆಂಡ್ ಓನರ್ ವ್ಯಾಗನಾರ್. ಯಾರು ಕೊಟ್ಟಿರಲ್ಲ ಸರ್. VXI ಮಾರ್ಕೆಟ್ ಚೆಕ್ ಮಾಡ್ಕೊಂಬರ್ಲಿ. ಚೆಕ್ ಮಾಡ್ಕೊಂಬರ್ಲಿ. ಓಕೆ, ನೆಕ್ಸ್ಟ್ ಈಕೋ ಹೋಗೋದಾದ್ರೆ ಸರ್? ಸೊ ಅಗೇನ್ ಇದು ಈಕೋ ಬಂದ್ಬಿಟ್ಟು 11 ಮಾಡಲ್ ಸರ್. 11 ಮಾಡಲು ಸೆಕೆಂಡ್ ಓನರ್ ಈಕೋ. ಸೊ ಇದು ಏನಂತಂದ್ರೆ ಈಗ ನಮಗೆ 7 ಸೀಟರ್ ಗಾಡಿ ಬೇಕು ಸರ್, 7 ಸೀಟರ್ ಗಾಡಿ ಬೇಕು ಅಂತಾರೆ. ಅದು ಒಂದು ಇಕ್ಕಿದೀವಿ. ಈಕೋ ವೆಲ್ ಮೇಂಟೈನ್ ಗಾಡಿ, ಗಾಡಿಯಲ್ಲಿ ಏನೂ ₹1 ಖರ್ಚಿಲ್ಲ. ಸೊ ಗಾಡಿ ಬಂದ್ಬಿಟ್ಟು ನಾನು ಕೋಟ್ ಮಾಡ್ತಾ ಇದ್ದೀನಿ 2,75,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ ಸರ್ ಒಂದೇ ಪ್ರೈಸ್ 255 ಕೊಡ್ತೀನಿ. ನೋ ನೆಗೋಷಿಯಬಲ್ ಮಾಡೋಣ ಸರ್. ಇಲ್ಲಿ ನೇರ ಬಂದು ಕಸ್ಟಮರ್ ಏನಂತಂದ್ರೆ ಈಗ ಕಾಲ್ಸ್ ಮಾಡ್ತಾರೆ, ಎಂಕ್ವೈರಿ ಮಾಡ್ತಾರೆ. ಬರ್ಲಿ, ಬಂದು ಕುತ್ಕೊಂಡ್ರೆ ಆನ್ ಟೇಬಲ್ ಇನ್ನೂ ಮಾಡ್ಕೊಡೋಣ ಸರ್. ಖಂಡಿತ. ಇಲ್ಲಿ ಬಂದ್ರೆ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಕಾಲಲ್ಲಿ ಮಾತಾಡೋಕ್ಕಿಂತ ಲೈವ್ ಆಗಿ ನೋಡಿದ್ರೆ ಗಾಡಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಅಂದ್ರೆ ಲೈಕ್ ಇಂಟೀರಿಯರ್ ನನ್ನ ಗಾಡಿಗೆ ತೋರಿಸಲ್ಲ, ನೀವು ವಿಸಿಟ್ ಆದ್ರೆ ನೀವು ಇಂಟೀರಿಯರ್ ನೋಡ್ಬೋದು, ಟೆಸ್ಟ್ ಡ್ರೈವ್ ಕೂಡ ಮಾಡ್ಬೋದು. ಖಂಡಿತ ಟೆಸ್ಟ್ ಡ್ರೈವ್ ಕೊಡ್ತೀನಿ ಸರ್. ಗಾಡಿ ಓಕೆ ನಮ್ಗೆ ಅಂತಂದ್ರೆ ಖಂಡಿತ ಟೆಸ್ಟ್ ಡ್ರೈವ್ ತಗೊಂಡು ಹೋಗ್ಲಿ. ಬೇಕಾದಂದ್ರೆ ಮೆಕ್ಯಾನಿಕ್ ನ ಕರ್ಕೊಬಂದು ಚೆಕ್ ಮಾಡಿಸ್ಕೊಂಡೆ ತಗೊಂಡೋಗ್ಲಿ. ವೆಲ್ ಜೆನ್ಯೂನ್ ಗಾಡಿಗಳೇ ಕೊಡ್ತಾ ಇದೀವಿ ನಾವು. ಓಕೆ, ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು I10 ಹೋಗೋದಾರೆ ಸರ್, ಬ್ಲೂ ಕಲರ್ ಅಲ್ಲಿ. ಇದು 2008 ಮಾಡಲು. ಒಂದು ಬೆಸ್ಟ್ ಪ್ರೈಸ್ ಕೊಡಬೇಕು ಅಂತ ಕೇಳ್ತೀನಿ ಸರ್, ಹೇಳಿ ಸರ್. 2008 ಮಾಡಲು ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗು. ಇಂಟೀರಿಯರ್ಸ್ ನೋಡಿ. ಓಕೆ, ಇಂಟೀರಿಯರ್ ನೋಡ್ಬೋದು ನೀವು. ಫ್ಯಾಬ್ರಿಕ್ ಬರುತ್ತೆ, ಇಂಟೀರಿಯರ್ ಕಂಪ್ನಿಯಿಂದನೇ ಬಂದಿರೋದು. ಆಲ್ಮೋಸ್ಟ್ ಎಲ್ಲಾನು ಅಡಿಷನಲ್ ಏನು ಹಾಕಿಲ್ಲ. ಗಾಡಿ ಚೆನ್ನಾಗಿದೆ. 2008 ಮಾಡಲು. ಯಾರು ಕಮ್ಮಿ ಪ್ರೈಸ್ ಕಲಿಯೋಕ್ಕೆ ಗಾಡಿ I10 ಅಲ್ಲಿ ಹುಡುಕ್ತಿದ್ರೆ ಕಪ್ಪ ಇಂಜಿನ್ ಬರುತ್ತೆ. ಅಂಡ್ ಪ್ರೈಸಿಂಗ್ ಅಂತ ಹೋಗೋದಾದ್ರೆ ಏನು ಕೊಟೇಶನ್ ಮಾಡ್ತೀರಾ ಸರ್? ನಾನು ಕೋಟ್ ಮಾಡ್ತಾ ಇರೋದು ಈ ಗಾಡಿನ 1,95,000. FC FC ಫ್ರೆಶ್ FC ಇದೆ, ಫ್ರೆಶ್ ಇನ್ಸೂರೆನ್ಸು ಇದೆ.
ಫೈನಲ್ ಟು ಫೈನಲ್ ಅಂತಂದ್ರೆ 185. 185ಕ್ಕೆ ಫ್ರೆಶ್ 1,85,000 ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಇರೋದು ಕೊಡ್ತೀನಿ ಸರ್ ಗಾಡಿ.